ನುಗ್ಗೆ ಸೊಪ್ಪಿನ ಮಸಾಲ ರೊಟ್ಟಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಇಲ್ಲೊಂದು ಪಾತ್ರೆಗೆ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು ಮತ್ತು ಜೀರಿಗೆ, 1 ಕ್ಯಾರೆಟ್ನ ನಾನು ತುರ್ಕೊಂಡಿದ್ದೀನಿ. ಅದಾದಮೇಲೆ ಸಬ್ಬಾಕ್ಸಿ ಸೊಪ್ಪು ಮತ್ತು 2 ಈರುಳ್ಳಿ, 3 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ನುಗ್ಗೆ ಸೊಪ್ಪನ್ನ ಯಾವುದೇ ರೀತಿ ಪೇಸ್ಟ್ ಮಾಡಿಲ್ಲ. ಅದರ ಲೀವ್ಸ್ನ ಹಾಗೆ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಒಂದು ಮಿಕ್ಸ್ ಮಾಡಬೇಕು. ಯಾಕಂತ ಅಂದರೆ ಈರುಳ್ಳಿ ಮತ್ತು ಕ್ಯಾರೆಟಲ್ಲಿರೋ ತೇವಾಂಶ ಅಕ್ಕಿ ಹಿಟ್ಟು ಹಿಡ್ಕೋಬೇಕು. ಅದಾದಮೇಲೆ ನಮಗೆ ಬಿಸಿನೀರು ಎಷ್ಟು ಹಾಕ್ಕೋಬೇಕಂತ ಗೊತ್ತಾಗುತ್ತೆ. ಈ ಹಿಟ್ಟನ್ನು ಬಳಸೋದಕ್ಕೆ ಅಂದರೆ ಮಿಕ್ಸ್ ಮಾಡೋದಕ್ಕೆ ಬಿಸಿನೀರನ್ನ ಮಾತ್ರ ಯೂಸ್ ಮಾಡಿ. ಯಾಕಂದರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ. ಬಿಸಿನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಎತ್ತಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ರೊಟ್ಟಿನ ತಟ್ಟಿ ಬೇಯಿಸಿದ್ರೆ ಇಮಿಡಿಯೇಟಾಗಿ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಆ್ಯಂಡ್ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನುಗ್ಗೆ ಸೊಪ್ಪಿನ ರೊಟ್ಟಿ ಹೇಗೆ ಬಂತು ಅಂತ. ಇದೇ ರೀತಿ ಬೇರೆ ಬೇರೆ ಕುಕಿಂಗ್ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ರೆಗ್ಯುಲರಾಗಿ ವೀಡಿಯೋಸ್ ಬರುತ್ತೆ ನೋಡಿ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಆಮೇಲೆ ನನ್ನ ಇನ್ಸ್ಟಾ ಪೇಜಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಫೈನಲಿ ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಹೇಗೆ ಅನ್ನಿಸ್ತು, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.